ಏಳನೇ ಅಂತಾರಾಷ್ಟ್ರೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನಕ್ಕೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ಇಂಧನ ಭದ್ರತೆಗಾಗಿ ಪರಿವರ್ತನೆ ಘೋಷವಾಕ್ಯದ 2 ದಿನಗಳ ಈ ಸಮಾವೇಶದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ಅಲ್ಲದೆ 20 ದೇಶಗಳ ಪ್ರತಿನಿಧಿಗಳು, ನೀತಿ ನಿರೂಪಕರು, ಉದ್ಯಮ ನಾಯಕರು, ತಜ್ಞರು ಪಾಲ್ಗೊಂಡಿದ್ದಾರೆ. ಬಳಿಕ ಪ್ರಹ್ಲಾದ್ ಜೋಶಿ ದೇಶದಲ್ಲಿ ಪುನರ್ನವೀಕರಣಗೊಳ್ಳುವ ಹಾಗೂ ಪರ್ಯಾಯ ಇಂಧನ ಉತ್ಪಾದನೆ ಮತ್ತು ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. 2014ರಲ್ಲಿ ದೇಶದಲ್ಲಿ ಪರ್ಯಾಯ ಇಂಧನ ಉತ್ಪಾದನೆ ಕೇವಲ 2.6 ಗಿಗಾವ್ಯಾಟ್ ಇದ್ದು ಈಗ 300 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದರು. ಪಿಎಂ ಸೂರ್ಯಘರ್ ಮತ್ತು ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 50 ಲಕ್ಷಕ್ಕೂ ಹೆಚ್ಚಾಗಿದ್ದು ಪ್ರತಿ 6 ದಿನಗಳಲ್ಲಿ 1 ಲಕ್ಷ ಮನೆಗಳು ಈ ಯೋಜನೆಗೆ ಸೇರ್ಪಡೆಯಾಗುತ್ತಿವೆ. ಸೌರ ಫಲಕ ಅಳವಡಿಕೆ ಪ್ರಮಾಣ ಕಳೆದ 9 ತಿಂಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. तो इसलिए R&D में हम भी पैसा लगा रहे हैं. दुनिया में भी होता है, प्राइवेट सेक्टर R&D में पैसा लगाते हैं. तो इसलिए मेरा एक निवेदन है, हमने ग्रीन हाइड्रोजन में पैसा लगाया है एंड पेरोस में बॉम्बे IIT has come out with some discovery. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ದೈನಂದಿನ ಸೌರ ಫಲಕ ಅಳವಡಿಕೆ ಸಂಖ್ಯೆ 5,000 ಇದ್ದು ಕಳೆದ ತಿಂಗಳು ಈ ಸಂಖ್ಯೆ 16,300ಕ್ಕೂ ಹೆಚ್ಚಾಗಿದೆ. 19 ಲಕ್ಷಕ್ಕೂ ಹೆಚ್ಚು ಮನೆಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪ್ರತಿ ಮನೆಯು ಸೌರ ವಿದ್ಯುತ್ ಬಳಕೆಯ ಜೊತೆಗೆ ಉತ್ಪಾದನೆ ಮಾಡುತ್ತಿದ್ದು 12 ಲಕ್ಷ ಮನೆಗಳು ಒಟ್ಟು 421 ಕೋಟಿ ರೂಪಾಯಿ ಮೌಲ್ಯದ ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿವೆ. ಪ್ರತಿ ಮನೆ ವಿದ್ಯುತ್ ಮಾರಾಟದಿಂದ ವಾರ್ಷಿಕ ಸರಾಸರಿ 3,500 ರೂಪಾಯಿ ಲಾಭ ಪಡೆಯುತ್ತಿವೆ ಎಂದು ವಿವರಿಸಿದರು. ದೇಶದಲ್ಲಿ ಚಾವಣಿ ಸೌರ ಫಲಕದಿಂದ ಒಟ್ಟು 14 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು ಜಾಗತಿಕ ದಾಖಲೆಯಾಗಿದೆ. ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಸೌರ ಉಪಕರಣಗಳ ಜಿಎಸ್ಟಿ ದರವನ್ನು 12% ಪಟ್ಟಿಯಿಂದ 5% ಇಳಿಕೆ ಮಾಡಲಾಗಿದೆ. ಚಾವಣಿ ಸೌರ ಫಲಕ ಅಳವಡಿಕೆಗಾಗಿ ನಗರ ಪಾಲಿಕೆಗಳಿಗೆ 104 ಕೋಟಿ ರೂಪಾಯಿ ಹಾಗೂ ಗೃಹಗಳಿಗೆ ಒಟ್ಟು 3,800 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. और टुगेदर सॉल्विंग द प्रॉब्लम हम लोगों को आगे बढ़ना है और भारत का भविष्य, क्योंकि हम अभी भी विथ ऑल दिस प्रॉब्लम इंडिया इज द फास्टेस्ट ग्रोइंग इकोनॉमी ऑफ द वर्ल्ड and we will continue to do that with all your support. ಎಚ್.ಡಿ. ಕುಮಾರಸ್ವಾಮಿ ಸ್ವಚ್ಛ ಇಂಧನ ಪರಿವರ್ತನೆಯಲ್ಲಿ ಉಕ್ಕು ವಲಯ ಮಹತ್ವದ ಪಾತ್ರ ನಿಭಾಯಿಸುತ್ತಿದ್ದು ಪರಿಸರ ಸ್ನೇಹಿ ಉಕ್ಕು ತಯಾರಿಕೆ, ಕೈಗಾರಿಕೆಗಳಲ್ಲಿ ಇಂಗಾಲಾಮ್ಲ ಕಡಿಮೆ ಮಾಡುವುದು, ಸುಧಾರಿತ ಉತ್ಪಾದನಾ ವ್ಯವಸ್ಥೆ, ಅಪರೂಪದ ಖನಿಜ ಗಣಿಗಾರಿಕೆ ಹಾಗೂ ಮುಂದಿನ ತಲೆಮಾರಿನ ಬೃಹತ್ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆ ಅನುಸಾರ 2047ರ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಸುರಕ್ಷಿತ, ಸುಸ್ಥಿರ ಮತ್ತು ಸ್ವಾವಲಂಬಿ ಇಂಧನ ಭವಿಷ್ಯ ನಿರ್ಮಾಣ, ಪೂರೈಕೆ ಸರಪಳಿ ಬಲಪಡಿಸುವುದು, ಸುಧಾರಿತ ಆಂತರಿಕ ಉತ್ಪಾದನೆ ಹಾಗೂ ತ್ವರಿತ ಪರಿವರ್ತನೆಗೆ ಒತ್ತು ನೀಡಲಾಗಿದೆ ಎಂದು ಸಚಿವರು India produced nearly 31 million vehicles in the last financial year, while exports crossed 5.3 million units. A strong example of progress is India's electric mobility ecosystem. What began as demand-side support has evolved into comprehensive industrial strategy encompassing manufacturing, localization batteries, charging infrastructure, advanced materials, and supply chain security.